ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ಕಾರ್ತಿಕ ಸೋಮವಾರದ ಶುಭಾಶಯಗಳು. ಇವತ್ತು ನಾನಿರೋದು ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಚಿಕ್ಕಪೇಟೆಯಲ್ಲಿರೋದು. ಏನಪ್ಪ ಮತ್ತೆ ಇಲ್ಲೇ ಬಂದಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರೇನೋ? ಅದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ. ನಾನು ಕಾರ್ತಿಕ್ ಸೋಮವಾರ ಮೊದಲನೇ ಸ್ಟಾರ್ಟ್ ಮಾಡಿದ್ದು ಇದೇ ದೇವಸ್ಥಾನದಲ್ಲಿ, ಮುಗಿಸ್ತಾ ಇರೋದು ಇದೇ ದೇವಸ್ಥಾನದಲ್ಲಿ. ಯಾಕಪ್ಪ ಅಂದರೆ ಕಾರ್ತಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ಶಿವನ ಕ್ಷೇತ್ರಕ್ಕೆ ಹೋಗಬೇಕಂತೆ. ಎಕ್ಸಾಂಪಲ್ ಕಾಶಿಗೆ ಅಥವಾ ಗೋಕರ್ಣ ಅಂಥ ಕಡೆ ಎಲ್ಲ ಹೋಗಬೇಕು ಅಂತ ಹೇಳ್ತಾರೆ. ನನಗೆ ಅಲ್ಲೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ನಮ್ಮ ಬೆಂಗಳೂರಲ್ಲೇ ಕಾಶಿ ಇದೆ ಅಲ್ವಾ, ಯಾಕಪ್ಪ ಅಲ್ಲೆಲ್ಲ ಹೋಗೋದು ಅಂತ ನಾನು ಇಲ್ಲೇ ಸ್ಟಾರ್ಟ್ ಮಾಡಿ ನನ್ನ ಕಾರ್ತಿಕ ಮಾಸನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತು ಈ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ. ಮತ್ತು ಈ ಒಂದು ಸಮಾರಂಭಕ್ಕೆ ಒಬ್ಬರು ಅತಿಥಿಗಳು ಸಹ ಬಂದಿದ್ದಾರೆ. ಅವ್ರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರಿ, ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಗುರುಗಳೇ, ಈಗ ಶಿವಪಾರ್ವತಿಯರ ಉತ್ಸವ ಮೂರ್ತಿಯನ್ನು ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋ ಒಂದು ಪ್ರಕ್ರಿಯೆ ಇದೆ. ಗುರುಗಳೇ, ನಾನು ನಿಮ್ಗೆ ಹೇಳಿದೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ ಅಂತ. ಅದು ಯಾರು ಅಂದರೆ ನಮ್ಮ ದಿನೇಶ್ ಗುಂಡೂರಾವ್ ಅವರ ಮಗಳು ಅನನ್ಯ ಮತ್ತು ದಿನೇಶ್ ಗುಂಡೂರಾವ್ ಅವರು ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಈಗ ನೀವು ನೋಡ್ತಾ ಇರೋದು ದೀಪನ ಬೆಳಗಿಸಿ ಈ ಒಂದು ಸಮಾರಂಭಕ್ಕೆ ಚಾಲನೆ ಕೊಡ್ತಾ ಇರೋದು ಅವ್ರ ಮಗಳು ದಿನೇಶ್ ಗುಂಡೂರಾವ್ ಅವರ ಮಗಳು ಅನನ್ಯ. ಗುರುಗಳೇ, ಈಗ ನೀವು ನೋಡ್ತಾ ಇರೋದು ಕುಂಭಜ್ಯೋತಿ ಅಂತಾರೆ. ಅಂದರೆ ಮಡಿಕೆಯಲ್ಲಿ ದೀಪವನ್ನು ಬೆಳಗಿಸೋದು. ಇದು 4 ದಿಕ್ಕುಗಳಲ್ಲಿ ಕುಂಭನ ಇಟ್ಟು ದೀಪನ ಪ್ರಜ್ವಲಿಸೋದು. ಅದನ್ನು ಈಗ ಅನನ್ಯ ರಾವ್ ಅವರು ಬೆಳಗಿಸ್ತಾ ಇದ್ದಾರೆ, ನೀವು ನೋಡಬಹುದು. ಈಗ ಆ ಜ್ಯೋತಿಗೆ ಧೂಪ ದೀಪಗಳನ್ನು ತೋರಿಸಿ ಆರತಿ ಮಾಡಿ ಬನ್ನಿ ಗುರುಗಳೇ. ಈಗ ನಾವು ಅನನ್ಯ ರಾವ್ ಜೊತೆ 2 ಮಾತುಗಳನ್ನ ಆಡೋಣ. ಗುರುಗಳೇ, ಈಗ ನೀವು ನೋಡ್ತಾ ಇರೋದು ಲಕ್ಷ ದೀಪೋತ್ಸವ, ಅಂದರೆ ಕಾರ್ತಿಕ ದೀಪೋತ್ಸವ ಎಲ್ಲ ಕಡೆ ಹಚ್ಚಿದ್ದಾರೆ. ಅನೇಕ ಪುರಾಣಗಳ ಪ್ರಕಾರ ದೀಪವನ್ನು ಶುದ್ಧತೆಯ ಪ್ರತಿರೂಪ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ನಾವು ಯಾವುದೇ ಸಮಾರಂಭ ಮಾಡಬೇಕಾದ್ರೂ ಫಸ್ಟು ದೀಪ ಹಚ್ಚೋದು ವಾಡಿಕೆಯಾಗಿದೆ. ಬನ್ನಿ ಗುರುಗಳೇ, ಈಗ ನಾವು ನಮ್ಮ ಮುಖ್ಯ ಅತಿಥಿಗಳಾದ ದಿನೇಶ್ ಗುಂಡೂರಾವ್ ಅವ್ರ ಜೊತೆ 1-2 ಮಾತುಗಳನ್ನ ಆಡೋಣ. ನಮಸ್ತೆ ಸರ್. ಈ ಒಂದು ಕ್ಷೇತ್ರದಲ್ಲಿ, ನಿಮ್ಮದೇ ಕ್ಷೇತ್ರದಲ್ಲಿ ಇಷ್ಟು ಚೆನ್ನಾಗಿ ಇಲ್ಲಿ ನಡೆಸ್ತಾ ಇದ್ದಾರಲ್ವಾ, ಹೇಗಿದೆ ಸರ್? ಇಲ್ಲಿ ಪ್ರತಿ ವರ್ಷ ಇಲ್ಲಿ ಈ ಲಕ್ಷ ದೀಪೋತ್ಸವ ಸಮಾರಂಭ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಯೋಜನೆ ಆಗ್ತದೆ. ಮತ್ತು ನಮ್ಮ ಶ್ರೀನಿವಾಸ ಮೂರ್ತಿಯವರು ವಿಶೇಷ ಕಾಳಜಿ ವಹಿಸಿಕೊಂಡು ಎಲ್ರಿಗೂ ಇಲ್ಲಿ ಭಕ್ತಾದಿಗಳಿಗೆ ಒಳ್ಳೊಳ್ಳೆ ಅನುಕೂಲತೆ ಮಾಡಿಕೊಂಡು ಇಲ್ಲಿ ಜನರಿಗೆ ಒಳ್ಳೆಯ ದೇವರ ದರ್ಶನ ಮತ್ತು ಎಲ್ಲರ ಒಂದು ಒಳ್ಳೆಯದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಸಾವಿರಾರು ಸಂಖ್ಯೆ ಜನ ಬರ್ತಾರೆ. ಮತ್ತು ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಗಳು ಕೂಡ ಮಾಡಿ ಭಕ್ತಾದಿಗಳಿಗೆ ತುಂಬ ಒಳ್ಳೆಯ ಸೌಕರ್ಯಗಳು ಕೂಡ ಮಾಡಿದ್ದಾರೆ ಸರ್. ನಾನು ಇಲ್ಲಿ ಕೇಳ್ಪಟ್ಟೆ, ಈ ದೇವಸ್ಥಾನ ಒಂದು ಮುಜರಾಯಿ ಇಲಾಖೆಗೆ ಸೇರಿದ್ರೂ ಸಹ ಇಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಇಷ್ಟು ಚೆನ್ನಾಗಿರೋ ಪ್ರಸಾದ, ಯಾಕಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನ ಥರ ಕಾಣ್ತಿಲ್ಲ, ಯಾವುದೋ ಮದುವೆ ಮನೆಗೆ ಚೆನ್ನಾಗಿದೆ. ಸೊ ಇಷ್ಟು ಚೆನ್ನಾಗಿ ಇಲ್ಲಿ ನಡೆಸ್ತಾ ಇದ್ದಾರಲ್ಲ ನಮ್ಮ ಶ್ರೀನಿವಾಸ ಮೂರ್ತಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಮೊದಲೇದೂ ಶ್ರೀನಿವಾಸ ಮೂರ್ತಿಯವರು ಇಲ್ಲಿ ಈ ದೇವಸ್ಥಾನದ ಭಾಳ ದೊಡ್ಡ ಭಕ್ತ ಮತ್ತು ಇಲ್ಲಿ ಅವರು ತುಂಬ ಸೇವೆ ಮಾಡ್ಕೊಂಡಿರ್ತಾರೆ. ಪ್ರತಿ ವಾರನೂ ಕೂಡ ಅವ್ರ ಸೇವೆ ಇಲ್ಲಿ ಇದ್ದೇ ಇರ್ತದೆ. ಮತ್ತು ಇಂಥ ಕಾರ್ಯಕ್ರಮದಲ್ಲಿ ಪೂರ್ತಿ ಜವಾಬ್ದಾರಿ ತಗೊಂಡು ಎಲ್ರಿಗೂ ಒಳ್ಳೆಯ ಒಂದು ಪ್ರಸಾದ ವಿನಿಯೋಗ ಮತ್ತು ಎಲ್ಲರಿಗೂ ಒಳ್ಳೆಯ ಸೌಕರ್ಯಗಳನ್ನು ಜನರಿಗೆ ಬಂದು ಚೆನ್ನಾಗಿ ದೇವರ ದರ್ಶನ ಪಡ್ಕೊಂಡು ಒಂದು ನೆಮ್ಮದಿಯಿಂದ ಹೋಗ್ತಕ್ಕಂಥದ್ದು ಮಾಡ್ತಾರೆ. ಸೊ ಶ್ರೀನಿವಾಸ ಮೂರ್ತಿಯವರು ಭಾಳ ಒಬ್ಬ
ಅತ್ಯಂತ ಶಿವಭಕ್ತ ಅಂತ ಹೇಳ್ಬೋದು. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗುರುಗಳೇ, ನಾವು ಸಾಮಾನ್ಯವಾಗಿ ಆರತಿನ ತಗೊಳ್ಳುವಾಗ ಆರತಿ ಸುತ್ತೂರ ಕೈನ ಹಿಂಗೆ ಸಂಪೂರ್ಣವಾಗಿ ಆಡಿಸಿ ಆರತಿನ ನಾವು ಕಣ್ಣು ಒತ್ಕೊಳ್ತೀವಿ. ಏನಕ್ಕೆ ಅಂದರೆ ಅದರಿಂದ ದೇವರ ದೈವಿಕ ಶಕ್ತಿ ನಮ್ಮೊಳಗೆ ಪ್ರವೇಶವಾಗಬೇಕು ಅಂತ. ಅದಕ್ಕೆ ಹೇಳೋದು ಈ ಒಂದು ಜ್ಯೋತಿ ಆತ್ಮ ಮತ್ತು ಪರಮಾತ್ಮನ ಸಿದ್ಧಾಂತನ ಪ್ರತಿಬಿಂಬಿಸುತ್ತೆ ಅಂತ. ಅದೇ ಥರ ದೀಪನ ಲಕ್ಷ್ಮೀದೇವಿ ಅಂತ ಸಹ ಕರೀತಾರೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆ ದೀಪವನ್ನು ಹಚ್ಚುವುದು ಒಂದು ಪದ್ಧತಿ. ಈಗ ನೀವಿಲ್ಲಿ ವಾದ್ಯಗೋಷ್ಠದ ಏನು ನೋಡ್ತಾ ಇದ್ದೀರಾ ಗುರುಗಳೇ, ಅವರು ನಮ್ಮ ನೆರೆ ರಾಜ್ಯದವರಾದ ತಮಿಳುನಾಡು ಮತ್ತು ಕೇರಳದಿಂದ ಬಂದಿರೋ ವಾದ್ಯಗೋಷ್ಠದವರು. ನಮ್ಮ ಹೆಸರು ಮೇಡಮ್? ಕೊಡಲಿ ದೀಪಗಳನ್ನ ಹಚ್ಚಿಸ್ತಾರಲ್ವಾ ಮೇಡಮ್? ಲಕ್ಷ ದೀಪೋತ್ಸವ ಇದೆ, ಅದರಿಂದ ದೀಪಗಳು ಕಾರ್ತಿಕ್ ಮಾಸದಲ್ಲಿ ಅದೇ ಇಂಪಾರ್ಟೆಂಟ್ ದೀಪಗಳು ಆರಾಧನೆ. ನಮಸ್ತೆ ಮೇಡಮ್, ನಮ್ಮ ಹೆಸರು? ನನ್ನ ಹೆಸರು ಪ್ರಮೀಳ ಅಂತ. ಇದು 500 ವರ್ಷಗಳ ಹಿಂದಿನ ದೇವಸ್ಥಾನ. ಈ ದೇವಸ್ಥಾನದ ದೇವರನ್ನ ಕಾಶಿಯಿಂದ ತಂದಿದ್ದು. ನಮಸ್ಕಾರ. ನಾನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಲ್ಲಿ OBCಯಲ್ಲಿ ವೈಸ್ ಪ್ರೆಸಿಡೆಂಟ್ ಇನ್ ಸ್ಟೇಟ್ಗೆ ನಾನು ಫ್ಲವರ್ ಮಾರ್ಕೆಟ್ ಚೇರ್ಮನ್ ಆಗಿದ್ದೀನಿ. ಕಾಶಿ ವಿಶ್ವನಾಥಂದು ಕಾಶಿಯಲ್ಲಿ ಎಷ್ಟು ಶ್ರೇಷ್ಠವೋ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನ ಕೂಡ ಅಷ್ಟೇ ಶ್ರೇಷ್ಠ. ಕ್ಷೇತ್ರದಲ್ಲಿ ಸದಾ ವರ್ಷ ನಡ್ಕೊಂಡು ಬರುತ್ತೆ. ಅಲಂಕಾರ ಇರ್ಬೋದು, ತಿರ್ಗಿ ಇಲ್ಲಿ ಅಯ್ಯಪ್ಪನ ಪೂಜೆ 53ನೇ ವರ್ಷ, ಶಬರಿಮಲೆ ಅಲಂಕಾರ, ತಿರುಪತಿ ಅಲಂಕಾರ, ತಿರುವಣ್ಣಾಮಲೆ ಅಲಂಕಾರ, ಇವಾಗ 4ನೇ ಸೋಮವಾರ ಧರ್ಮಸ್ಥಳದಲ್ಲಿ ಅಲಂಕಾರ ಕೂಡ ನಮ್ಮದೇ ನಡೀತಾ ಇದೆ. ಸರ್, ಇನ್ನೊಂದು ನಿಮ್ಮ ಬಗ್ಗೆ ಕೇಳ್ಪಟ್ಟೆ, ತಿರುಪತಿಗೆ ನಮ್ಮ ವೆಂಕಟೇಶ್ವರ ಸ್ವಾಮಿಗೆ ನೀವೇ ಇಲ್ಲಿಂದ ಹೂ ಕಳಿಸೋದು ಅಂತ. ಹೌದಮ್ಮ, ಅದ್ರ ಬಗ್ಗೆ ಹೌದಮ್ಮ. ಹೇಳಿ ಸರ್. ಅದು ತಿರುಪತಿಗೆ ನಾವು ಇಲ್ಲಿ ಕಳಿಸ್ತೀವಿ. ನೀವೇರಲ್ಲಾಗಲಿ ಪದ್ಮಾವತಿ 4 ದಿನ ತಿರುಪತಿ ಮೇಲೆ ಬೆಟ್ಟದಲ್ಲಿರುವಾಗ ಕೂಡ ಅಲಂಕಾರ ನಮ್ಮದೇ. ಹೊಸ ವರ್ಷಗಳದ ಪ್ರತಿಯೊಂದು ಸರ್ವಸ್ವವನ್ನು ನಮ್ಮ ಕೈಲಾಗಿ ದೇವರ ಸೇವೆ ಮಾಡ್ತೀವಮ್ಮ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ಮಾತಾಡಿರೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಸರ್. ಅಮ್ಮ, ಥ್ಯಾಂಕ್ಸ್. Thank you. ನೋಡಿ ಗುರುಗಳೇ, ಆ ಜ್ಯೋತಿ ಇಲ್ಲದೇ ಇರೋ ಒಂದು ಕಲ್ಮಶ ಭಾವನೆ ಅದು ನೋಡ್ತಾ ಇದ್ರೆ ಎಷ್ಟು ಸಮಾಧಾನವಾಗುತ್ತಲ್ವ. ಯಾವುದೇ ಒಂದು ಕಲ್ಮಶವಿಲ್ಲದೆ ಆ ಬೆಂಕಿ ದೀಪ ರೂಪದಲ್ಲಿ ಉರಿತಾ ಇದ್ದರೆ ಆನಂದವಾಗುತ್ತದೆ. ಹೇಮಂತ್ ಕುಮಾರ್ ಅಂತ. ನಾವು ನೀವು ಇಲ್ಲಿನ ಟ್ರಸ್ಟಿಗಳು ಅಂತ ಹೌದು ಮ್ಯಾಮ್, ಟ್ರಸ್ಟಿ ಮೆಂಬರ್ ಆಗಿದ್ರಿ. ನಮಸ್ಕಾರ, ವೆಂಕಟೇಶ್ ಅಂತ. ಇಲ್ಲಿ ಹೂವಿನ ಅಲಂಕಾರ ನಿಮ್ಮದೇ ಅಂತ ಏನಿಲ್ಲ ಸ್ವಾಮಿ, ನಮ್ದೇನಿಲ್ಲ. ಆಶೀರ್ವಾದ, ಶಿವನ ಆಶೀರ್ವಾದ ಅಷ್ಟೇ, ನಮ್ದೇನಿಲ್ಲ. ನಮ್ಮ ತಾಯಿ ಅಣ್ಣಮ್ಮನ ಆಶೀರ್ವಾದ ಅಷ್ಟೇ. ಇವರಿಗೆ ಅಣ್ಣಮ್ಮ ವೆಂಕಟೇಶ್ ಅಂತ ಕರೀತಾರೆ. ಇವರು ಅಣ್ಣಮ್ಮ ಅಲಂಕಾರ ಮಾಡೋದ್ರಲ್ಲಿ ತುಂಬ ಫೇಮಸ್. ನಮ್ಮ ಹೆಸರು ಬಂದು ಕಿರಣ್ ಅಂತ. ನಮ್ಮ ಕಂಸಾಳೆ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕಂಸಾಳೆ ಕಲಾವಿದರ ಸಂಘ ಇದೆ. ನಮ್ಮ ಸಂಘದಲ್ಲಿ ಒಂದು 15 ಜನ 20 ಜನ ಕಲಿಯೋರು ಇದ್ದಾರೆ, ಚಿಕ್ಕ ಮಕ್ಕಳು ಕಲ್ತಿರೋರು, ಆಡೋರು ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಸುಷ್ಮಾ ಅಂತ. ಇಲ್ಲೇ ಸ್ಥಳೀಯರು ನಾವು. ಸುಮಾರು 500 ವರ್ಷದ ಪುರಾತನವಾದಂತಹ ದೇವಸ್ಥಾನ. ಕಾಶಿಯಿಂದ ತಲೆ ಮೇಲೆ ಲಿಂಗವನ್ನು ಹೊತ್ಕೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಡೀತಾ ಇದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೋಮವಾರ ಹೇಗಿದೆ? ಇದು ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ಬಳೆಪೇಟೆ, ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಬಳೆಪೇಟೆ ಇರೋದು. ಇದು ಸುಮಾರು ವರ್ಷಗಳಿಂದ ಇದು ಮಾಡ್ತಾ ಬರ್ತಾ ಇದ್ದೀವಿ. ಇವ್ರು ತಿರುಗೋದು ನೋಡಿ ಗುರುಗಳೇ, ಅಪ್ಪ ಆ ನೃತ್ಯ ನೋಡ್ತಾ ನೋಡ್ತಾ ನನಗೆ ತಲೆ ತಿರುಗಿ ಬಂದ್ಬಿಡ್ತು. ಏನು ತಿರುಗ್ತಾರಪ್ಪ. ನಮಸ್ತೆ ಸರ್, ನಮ್ಮ ಹೆಸರು ಸರ್? ಮಹಾದೇವು, ಯುವ ಕಾಂಗ್ರೆಸ್ನ ಮುಖಂಡರು. ಇವತ್ತು ಇಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ತಿಕ ಮಾಸದ ದೀಪೋತ್ಸವ ಈಗ ನೀವು ನೋಡ್ತಿರೋದು ಕಾಳಿ ನೃತ್ಯ ಗುರುಗಳೇ. ಅದು ನೋಡ್ತಾ ಇದ್ದರೆ ಆ ಒಂದು ಅವ್ರ ಡ್ರೆಸ್ಗೂ ಮತ್ತು ಅಲ್ಲಿ ಟಮಟೆ ಸದ್ದಿಗೂ ನಿಜವಾಗ್ಲೂ ಆ ಕಾಳಿದೇವಿ ಸಾಕ್ಷಾತ್ವಾಗಿ ಬಂದ್ಬಿಟ್ಟಿದ್ದಾಳೇನೋ ಅನ್ನೋ ಆ ವೈಬ್ಸ್ ಅನ್ನಿಸ್ತು ಗುರುಗಳೇ. ಅಷ್ಟು ಚೆನ್ನಾಗಿತ್ತು ಆ ನೃತ್ಯ. ಅಂತ ಶ್ರೀದೇವಿ ಅವರು, ಅವರ ಧರ್ಮಪತ್ನಿ ಶ್ರೀದೇವಿ ಅಂತ. ಸರ್ ಹೇಳಿ. ನಾನು ಇಲ್ಲಿ ಬಂದಮೇಲೆ ನನಗೆ ವೈಷ್ಣವ ದೇವಿಗೆ ಸಿಕ್ತು. ಮತ್ತು ನನಗೆ ಒಂದು 90% ನನ್ನದೊಂದು ಸಮಸ್ಯೆ ಇತ್ತು ಜಮೀನ್ದು.
90% ಆಗಿದೆ. ಇನ್ನು 10% ಪರಮಾತ್ಮ ನಮಗೆ ಮಾಡಿಕೊಡ್ಬೇಕು. ಸೇವೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ ನಾನು. ಗುರುಗಳೇ, ಈಗ ನಾವು ದೇವರ ದರ್ಶನ ಮಾಡಿದ್ವಿ, ಉತ್ಸವ ನೋಡಿದ್ವಿ, ದೀಪ ಹಚ್ಚಿದ್ದು ನೋಡಿದ್ವಿ. ಈಗ ಮುಖ್ಯವಾಗಿರೋ ಘಟ್ಟ ಪ್ರಸಾದ ಎಲ್ಲಿ ಮಾಡ್ತಿದ್ದಾರೆ, ಇಷ್ಟೊಂದು ಜನಕ್ಕೆ ಪ್ರಸಾದನ ಹೇಗೆ ಅವರು ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಹೌದು ಮೇಡಮ್, 300 kg ಇವತ್ತು ಗೀ ರೈಸ್ ಮಾಡಿದ್ದೀವಿ, ಅದಕ್ಕೆ ಗ್ರೇವಿ ಮಾಡಿದ್ದೀವಿ, ಸಬ್ಬಕ್ಕಿ ಇಡ್ಲಿ ಮತ್ತು ದೋಸೆ, 2 ಥರ ಸ್ವೀಟು, ಕೋಕೋನಟ್ ಬರ್ಫಿ ಒಂದು, ಮತ್ತು ಇನ್ನೊಂದು ಚಂಪಾಕಲಿ 2 ಐಟಮ್ ಸ್ವೀಟು, 3 ಥರ ಬಫೆ ಸಿಸ್ಟಮ್ ಐಟಮ್ ಎಲ್ಲ ಚೆನ್ನಾಗಿದೆ. ಬಿಸಿ ಬಿಸಿ ಐಟಮು ಎಲ್ಲ. ಇಲ್ಲಿ ಪ್ರಸಾದ ತಾನೇ ನಡೀತಾ ಇದೆ, ಮದುವೆ ಮನೆಗೆ ಬಂದಿಲ್ಲ ತಾನೇ ನಾನು? ಇಲ್ಲ, ಇಲ್ಲಿ ಪ್ರಸಾದನೇ ಮೇಡಮ್, ಖಂಡಿತ ಪ್ರಸಾದನೇ ಇದು. ಯಾಕೆಂದರೆ ಪ್ರಸಾದ ಬಿಸಿ ಬಿಸಿ ಐಟಮು ಯಾವುದೇ ರೀತಿ ಇಲ್ಲ, ಎಲ್ಲ ಕ್ವಾಲಿಟಿ ಐಟಮ್ಗಳೇ, ಯಾವುದೇ ಅನ್ನದಾನ ಅನ್ನೋದಿಲ್ಲ, ಮಾಮೂಲಿ ಕ್ವಾಲಿಟಿ ಐಟಮ್ ಆಗಿ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ನೋಡಿ ಗುರುಗಳೇ, ಈಗ ಸಾವಿರಾರು ಭಕ್ತರಿಗೆ ಯಾವುದೋ ಒಂದು ಪ್ರಸಾದ ಒಂದು ಕೊಟ್ಬಿಟ್ಟು ಕಳಿಸೋಣ ಅನ್ನೋದು ಈ ದೇವಸ್ಥಾನದ ವೈಶಿಷ್ಟ್ಯತೆ ಅಲ್ಲ. ಇಲ್ಲಿ ಏನೇ ಕೊಟ್ಟರು ಹೊಟ್ಟೆ ತುಂಬ ಕೊಡಬೇಕು ಅನ್ನೋದು ಇಲ್ಲಿನ ವೈಶಿಷ್ಟ್ಯತೆ. ಹಾಗಾಗಿ ರವೆ ಇಡ್ಲಿ, ಅದು ಸಬ್ಬಕ್ಕಿ ರವೆ ಇಡ್ಲಿ, ಸಾಗು, ಚಟ್ನಿ, ಎಲ್ಲದಕ್ಕಿಂತ ಹೆಚ್ಚಿಗೆ ಸಾಗುಲಿ ಇದಕ್ಕೆ ಬೇಳೆ ಸಾಂಬಾರು, ಚಟ್ನಿ ಅಂತೂ ಗುರುಗಳೇ ಕೇಳಲೇಬೇಡಿ. ನಾನು ಬೆಳಗ್ಗೆಯಿಂದ ನೋಡ್ತಾನೇ ಇದ್ದೀನಿ, ಆ ಗ್ರೈಂಡರ್ ತಿರುಗ್ತಾನೇ ಇದೆ, ಚಟ್ನಿ ಆಗ್ತಾನೇ ಇದೆ. ಅದೇ ಥರ 2 ಥರ ಸ್ವೀಟು ಮತ್ತು ಗೀ ರೈಸು, ಇಷ್ಟೆಲ್ಲ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಪ್ರಸಾದನ ಕೊಟ್ಟು ಕಳಿಸ್ತಾ ಇದ್ದಾರೆ. ಇದು ಇಲ್ಲಿ ನೋಡ್ತಿದ್ರೆ ಇದು ಪ್ರಸಾದ ಥರ ಇಲ್ಲ, ಯಾವುದೋ ಮದುವೆ ಮನೆ ಥರ ಇದೆ. ಇದ್ರ ಬಗ್ಗೆ ಹೇಳಿ. ನೀವು ಯಾವ ವರ್ಷ ಬಂದರೂ ಮದುವೆ ಮನೆ ಥರನೇ ಇಲ್ಲಿ ಊಟ ಇರುತ್ತೆ. ನೀವು ಪ್ರತಿ ವರ್ಷ ಕಡೆ ಕಾರ್ತಿಕ್ ಸೋಮವಾರದಲ್ಲಿ VIP ಗಳಿಗೆ ಯಾರೇ ಬಂದ್ರೂ ಊಟ ಮಾತ್ರ ಸೂಪರಾಗಿರುತ್ತೆ. ಮದುವೆ ಊಟಕ್ಕಿಂತ ಚೆನ್ನಾಗಿ ಸಿಗುತ್ತೆ ನಿಮಗೆ. ಬನ್ನಿ, ಪ್ರತಿ ವರ್ಷವೂ ದೇವ್ರ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಕಾಶೀಶ್ವರನ ದೇವಸ್ಥಾನ ಇನ್ನೂ ಅಷ್ಟು ಬೆಳೀಲಿ. ಬನ್ನಿ, ಊಟ ಮಾಡಿ. ನನ್ನ ಹೆಸರು ಕೆ ವೆಂಕಟೇಶ್ವರರಾಜು. ನಾನು ಈ ದೇವಸ್ಥಾನದ ಕಾಶಿ ವಿಶ್ವನಾಥ ಬಳೆಪೇಟೆಯ ದೇವಸ್ಥಾನದ ಸದಸ್ಯನಾಗಿ ಸೇವೆ ಮಾಡ್ತಾ ಇದ್ದೀನಿ. ಗುರುಗಳೇ, ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವ ಏನಕ್ಕೆ ಮಾಡ್ತಾರೆ ಅಂದರೆ, ಪುರಾಣಗಳ ಪ್ರಕಾರ ದೇವತೆಗಳಿಗೆ ತ್ರಿಪುರಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದಂತೆ. ಅವನು ತುಂಬ ಪೀಡಿಸ್ತಾ ಇದ್ದಂತೆ. ಆವಾಗ ಶಿವ ಒಂದೇ ಬಾಣದಿಂದ ತ್ರಿಪುರಾಸುರನನ್ನು ಕೊಂದಿದ್ದಕ್ಕೋಸ್ಕರ ಈ ದೀಪೋತ್ಸವನ ಮಾಡ್ತಾರೆ. ಅದೇ ಥರ ಶಿವನಿಗೆ ಇನ್ನೊಂದು ಹೆಸರು ತ್ರಿಪುರಾರಿ ಅಂತ ಸಹ ಕರೀತಾರೆ. ಹಾಗಾಗಿ ಅವತ್ತಿನಿಂದ ದೇವತೆಗಳೆಲ್ಲ ಈ ಒಂದು ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವನ ಮಾಡ್ತಾರೆ ಗುರುಗಳು. ಅದೇ ಥರ ಕಾರ್ತಿಕ ಮಾಸದಲ್ಲಿ ಈ ಭೂಮಿಯ ಮೇಲಿರೋ ನೀರಿಗೆ ಒಂದು ವಿಶೇಷವಾಗಿರೋ ಅಯಸ್ಕಾಂತೀಯ ಶಕ್ತಿ ಸಹ ಬರುತ್ತಂತೆ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಎದ್ದು ನದಿ, ಸಮುದ್ರ, ತೀರ್ಥ ಸ್ನಾನ ಮಾಡೋದ್ರಿಂದ ಹಲವಾರು ಕಾಯಿಲೆಗಳು ಸಹ ವಾಸಿಯಾಗುತ್ತದೆ ಅನ್ನೋದು ನಂಬಿಕೆ. ಗುರುಗಳೇ, ಈ ಎಲ್ಲ ಕಾರ್ಯಕ್ರಮಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಿರುವ ಚಲನಚಿತ್ರ ನಿರ್ಮಾಪಕರು ಮತ್ತು ಸಮಾಜ ಸೇವಕರು ಆಗಿರುವ ನಮ್ಮ ಶ್ರೀನಿವಾಸ ಮೂರ್ತಿಯವರಿಗೆ ನಿಮ್ಮೆಲ್ಲರ ಕಡೆಯಿಂದ ಕೃತಜ್ಞತೆಗಳು. ಹಾಗೆಯೇ ಕಾರ್ತಿಕ್ ಮಾಸ ಅಂದ್ರೇ ಬೆಳಕಿನ ಹಬ್ಬ. ಯಾಕಂದರೆ ದೀಪಾವಳಿ ಸ್ಟಾರ್ಟ್ ಆಗೋದು ಸಹ ಈ ಕಾರ್ತಿಕ್ ಮಾಸದಲ್ಲೇ ಆಗಿರೋದ್ರಿಂದ ಈ ಕಾರ್ತಿಕ್ ಮಾಸದಲ್ಲಿ ಎಷ್ಟಾದರೆ ಅಷ್ಟು ದೀಪಗಳನ್ನು ಹಚ್ಚಿರೋದನ್ನು ನೋಡಿ ಅದರಿಂದ ಬರೋ ಪುಣ್ಯನ ನಿಮಗೂ ಸಿಗಲಿ. ಅದೇ ಥರ ಆ ಕಾಶಿ ವಿಶ್ವೇಶ್ವರ ಒಂದು ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ಇಂಥ ಒಂದು ಶಕ್ತಿಯುತವಾದ ದೇವಸ್ಥಾನ ನಮ್ಮ ಬೆಂಗಳೂರು ನಗರದಲ್ಲಿ ಇರುವುದು ನಮ್ಮೆಲ್ಲರ ಒಂದು ಏನು ಹೇಳ್ತಾರೆ ಪುಣ್ಯ ಅನಿಸುತ್ತೆ. ಯಾಕೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ನೀನಿರುವ ಕಡೆವೆಯ ದೇವಾಲಯ, ನಿನ್ನ ಮನದಲ್ಲಿರುವನೇ ದೇವರು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಯಾರು ಈ ದೇವಸ್ಥಾನವನ್ನು ದರ್ಶನ ಮಾಡಿಲ್ಲ, ಖಂಡಿತ ಹೋಗಿ ಒಂದ್ಸಲಿ ದರ್ಶನ ಮಾಡಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಆ ದೇವರ ಮುಂದೆ ಹೇಳಿ, ನಿಮಗೇನಾಗುತ್ತೆ ಅದು ನಿಮ್ಮ ಕೈಯಲ್ಲಿ ಒಂದು ಹರಕೆಯನ್ನು ಕಟ್ಟಿ ನೋಡಿ, ಖಂಡಿತ ನಿಮಗೆ ಅದರಲ್ಲಿ ಪವಾಡಗಳು ಖಂಡಿತವಾಗಿ ಆಗೇ ಆಗುತ್ತದೆ. ಗುರುಗಳೇ, ನಿಮ್ಮ ಕರುನಾಡ ಸ್ವಾತಿ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬೇರೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬೇಗ ಬರ್ತೀನಿ. ಬಾಯ್.